ಯಾಕೆ ಮಾಹಿತಿ ಇಲ್ಲ ಅಂತ ಕೊಡ್ಬೇಕು. ನೀವು ಇದಾಗ್ಬಿಟ್ಟು ನಿಮ್ಮ ಹತ್ರ ಇದ್ರೆ ನಾವೇನ್ರಿ ಮಾಡೋಣ, ನಮ್ಮ ಹತ್ರ ಇಲ್ಲ ಅದೆಲ್ಲ ಅವಾಜ್ ಹಾಕುವಂತದ್ದು. ಮತ್ತೆ ಏನ್ ಕಾರಣದಿಂದ ನಿಮ್ಮ ಹತ್ರ ಇಲ್ಲ? ತಾಲೂಕ್ ಆಫೀಸಲ್ಲಿ ದಾಖಲೆ ಇಲ್ಲ ಅಂದ್ರೆ ರೇ ನಾವ್ ಮಾತಾಡೋದು ಹೆಂಗೆ ರೀ? ನಾವ್ ಮಾತಾಡೋದು ಹೆಂಗೆ? ಯಾರ ನಮ್ ಕೆಲ್ಸನೇ ನೀವಿರೋದು, ನಮ್ ಕೆಲ್ಸನೇ ನೀವು ಮಾಡಕ್ಕಿರೋದು, ನಮ್ ಕೆಲ್ಸ ಮಾಡಕ್ಕೆ ನೀವು ಇರುವಂತದ್ದು. ಇನ್ಯಾರು ರೇ ನೀವೇನೋ ಮಹಾರಾಜನಪ್ಪ ನೀನು ಪ್ರಜೆಗಳ ಕೆಲಸ ಮಾಡಕ್ಕೆ ನಾವು ನಿನ್ ಸಂಬಳ ಕೊಡ್ತಾ ಇರೋದು. ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದು. ಹಿರಿಚಂದ್ರ ಅವರೇ ಬಂದು ಬಂದ ಯಾಕೆ 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 ಇರ್ರಿ ಬಿಡಿ ಬಿಡಿ ಇಲ್ಲ ಇದು ನೋಡಿ ನಮ್ಮ ಹತ್ರನೇ ಇದು ಮಾಡ್ತಾನೆ ಅಂದ್ರೆ ರೆಕಾರ್ಡ್ ಇಲ್ಲ ಅಂದ್ರೆ ಹೇಳ್ರಿ, ಏನ್ ಕಾರಣಕ್ಕಿಲ್ಲ? ನಮ್ ಜನಗಳ ಹತ್ರ ರೆಕಾರ್ಡ್ ಇದೆ, ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೇನ್ಕೆ? ನಿಮ್ಮ ಆಫೀಸ್ ಏನ್ ಇಟ್ಟಿದ್ದೀರಾ? ನಿಮ್ಮ ಹತ್ರ ರೆಕಾರ್ಡ್ಸ್ ಅನ್ನ ಗಟ್ಟಿಯಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಆ ಯಪ್ಪನ್ ಜೀವನ ರೀ ನಿಮ್ಗೊಂದು ರೆಕಾರ್ಡ್ಸ್ ಅದು, ಆ ಯಪ್ಪನ್ ಜೀವನ ಅದು ಗೊತ್ತಿದೆ ನಿಮ್ಗೆ? ಮತ್ತೆ ರೇ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಾವು, ನನ್ನ ಮನೆ ದುಡ್ಡನ್ನ ನೀವು ಕೊಡ್ತಾ ಇರುವಂತದ್ದು. ನೋಡಿ ಹೇಳ್ಬೇಕು, ಅದನ್ನ ಹೇಳಿದ್ರೆ ಈ ತರ ರೆಕಾರ್ಡ್ಸ್ ಇಲ್ಲ ಅಂತ. ಓಕೆ ಹೇಳಿ. ಖಾತೆನೂ ಆಗಿದೆ. ಇಲ್ಲಿ ನೋಡಿ 3 ಜನಕ್ಕೂ ಖಾತೆ ಆಗದೆ. 1 ಎಕರೆ 20 ಕುಂಟೆ, 1 ಎಕರೆ 20 ಕುಂಟೆ. ಈಗ ಕೈಬಾರ್ದು ಪಾಣಿ, ಕನ್ಪೀಟರ್ ಪಾಣಿ ಎಲ್ಲ ಆಗಲ್ಲ. ಈಗ ಕನ್ಪೀಟರ್ ಪಾಣಿಗೆ ಒಡಿಸ್ಕೊಡ್ಲಿ. ಇಲ್ಲಿಗೆ ಬಾ ಅಂತ ಕೇಳ್ತೀಯಲ್ಲ ನೀನು? ನಮ್ ಕೆಲಸ ರೀ ಮಾಡಕ್ಕಿರೋದು ನೀವು. ನಮಗ್ ಗೌರವ ಕೊಡ್ಬೇಕು ನೀವು. ನಮಗ್ ಬಂದ್ರೆ ಚೇರ ಕುಂದ್ರಿಸ್ಬೇಕು ನೀವು, ಕುದುರಿಸ್ಬೇಕು. ಅದನ್ನ ಹೇಳ್ಬೇಕು. ಈ ಕಡೆ ಬಾ, ಅದು ಇದು ಈ ದೌರ್ಜನ್ಯಗಳೆಲ್ಲ ನಿಮ್ ಮನೆಯವ್ರಿಗೆ ಬರ್ತಾರಲ್ಲ ಅವ್ರಂದ್ರೆ ಇಟ್ಕೊಳ್ಳಿ ನೀವು. ಅರ್ಥ ಆಯ್ತಾ? ಏನ್ ನಿಮ್ ಹೆಸರು? ಎಲ್ಲಿ ನಿಮ್ದು ಐಡಿ ಕಾರ್ಡ್ ಅಲ್ರಿ? ನೀವು ಇಲ್ಲಿ ಕೆಲ್ಸಗಾರ ಅನ್ನೋದ್ಕೇನ್ರಿ? ಎಲ್ರಿ ಐಡಿ ಕಾರ್ಡ್ ನಿಮ್ದು? ಐಡಿ ಕಾರ್ಡ್ ಎಲ್ಲಿದೆ ನಿಮ್ದು? ಐಡಿ ಕಾರ್ಡ್ ಇಲ್ಲ ಅಂದ್ರೆ ಬನ್ನಿ ಆಚೆ, ಬನ್ರಿ ಆಚೆ. ನಿಮ್ ಐಡಿ ಕಾರ್ಡ್ ಇಲ್ಲ ಅಂದ್ರೆ ನೀವ್ ಯಾರೋ ಅನಧಿಕೃತ ವ್ಯಕ್ತಿ, ನೀವ್ ಬರ್ತಾ ಇರ್ಬೇಕು ಆಚೆ. ಕೆಲಸ ಮಾಡಬೇಡಿ ಇಲ್ಲಿ. ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕೆಲಸ ಇರೋದೇನಕ್ರಿ? ಏನ್ ಬಾಯಿ ಬಂದಾಗ ಮಾತಾಡ್ತೀರಲ್ರಿ? ನನ್ಗೆ ಮಾತಾಡಿದ್ರೆ ಇಲ್ರಿ ಯಾವ ಸಾಹೇಬ್ರಿ ಕರೀರಿ, ನಿಮ್ಗ್ ಸಾಹೇಬ್ರ ನನ್ಗಲ್ಲ. ಆಯ್ತಾ? ನಮ್ ಕೆಲಸ ಇಲ್ಲಿ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು, ನಮ್ ಕೆಲಸ ಮಾಡಕ್ಕೆ ಬಂದಿರುವಂತದ್ದು. ಈ ಒಬ್ಬನಿಗೂ ಸಂಬಳ ಕೊಡ್ತಾ ಇರೋದು ನಾವು. ನಮ್ಮನ್ನೇ ನೀವು ಇದ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕುಂದ್ರಿಸಿ ಮಾತಾಡ್ಬೇಕು. ನೀವು ನಿಮ್ಮ ಹತ್ರನೇ ಐಡಿ ಕಾರ್ಡ್ ಇಲ್ಲಿ ಎಲ್ಲ. ನೀನ್ ಹಾಸಿಗೆ ಹಾಕೋದ್ ನೀನ್ ಹಾಸಿಗೆ ನಿನ್ಗೆ ಹಾಕೊಡು ಅಂತ ಕೇಳಿಲ್ಲ. ನಿನ್ಗೆ ಆದೇಶ ಇದೆ, ಚೇರ್ ಹಾಕಯ್ಯ ನೀನು. ಅವೆಲ್ಲ ಮಾತಾಡ್ಬೇಡಿ ನೀವು, ಅವೆಲ್ಲ ಮಾತಾಡ್ಬೇಡಿ. ಅಯ್ಯಾಗಿಯ ಅಲ್ಲ. ಗಿವ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್. ನಿಮ್ಗೂ ಅಷ್ಟೇನೆ ನೋಡಿ. ನಾವು ನಿಮ್ಗೆ ಅವಾಗಿಂದಾನು ಕೊಡ್ತಾ ಇದ್ದೇನೆ, ಆಯ್ತಾ? ಮತ್ತೆ ನನ್ ಚೇರ್ ಹಾಕಕ್ಕೆ ನಿನ್ ಸ್ಯಾಲ್ರಿ ಕೊಡ್ತಾ ಇರುವಂತದ್ದು ಇಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ಬೇಕು. ಏನ್ ನಮ್ ಜವಾನ್ರ ನಾವು? ನಿಮ್ಮ ಹತ್ರ ಬಂದ್ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾ? ಬರ್ರಿ ಇಲ್ಲ ರೀ, ನಿಮ್ ತಹಶೀಲ್ದಾರ್ ಬರ್ಲಿ ರೀ, ಹೇಳ್ಬೇಕು. ತಹಶೀಲ್ದಾರ್ ಹೇಳಿ ಈ ಮಾತನ್ನ. ತಹಶೀಲ್ದಾರೇ ನಮಗ್ ಚೇರ ಕುಂದ್ರಿಸಿ ಮಾತಾಡ್ತಾರೆ, ಆದೇಶ ಅವ್ರು ಪಾಲನೆ ಮಾಡ್ತಾರೆ. ಮತ್ತೆ ಅದನ್ನೆಲ್ಲ ಹಾಸಿಗೆ ಹಾಕ್ತೀನಿ, ಅದು ಇದೆಲ್ಲ ಮಾತಾಡಕ್ ಹೋಗ್ಬೇಡಿ ನೀವು. ಏನ್ ನಿಮ್ಮ ಹೆಸರು? ಎಲ್ಲಿ ನಿಮ್ಮ ಐಡಿ ಕಾರ್ಡು? ಎಲ್ಲಿ ನಿಮ್ಮ ಐಡಿ ಕಾರ್ಡು? ಹಾಕಿಲ್ಲ ಅಂತ ಹೇಳಿದ್ರೆ ಹೌದು ನಾವು ಕೇಳ್ತೀವ್ರಿ. ಈತ ಅನಧಿಕೃತ ವ್ಯಕ್ತಿನ ಸರ್ಕಾರಿ ವ್ಯಕ್ತಿನ ಅಂತ ನಮ್ಗೆ ಗೊತ್ತಾಗ್ಬೇಕು. ಅದನ್ನ ಗೌರವಯುತವಾಗಿ ಮಾತಾಡ್ಬೇಕು. ನಾವು ಬರ್ಬೇಕು, ಅವರನ್ನ ಅವಾಜ ಕಳಿಸಿದ್ರೆ ಆಯ್ತಾ? ಆತನ ವರ್ತನೆ ಹೇಳಿ. ಆಯ್ತು ನೋಡಿ, ಇಷ್ಟು ಸಾಕು, ನಾವು ಮಾತಾಡ್ತೀವಿ ಬಿಡಿ. ಓಕೆನಾ? ಬರ್ಲಿ ರೀ, ಬನ್ನಿ. ನಾವ್ ಯಾರ ಮೇಲಾದ್ರೂ ಬಂದ್ಬಿಟ್ಟು ಇಷ್ಟು ಸ್ಟಾಫ್ಗಳ ಮೇಲೆ ಯಾರ ಹತ್ರ ನಾವು ಎದುರಾಡ್ತೀವಿ ಅಂದ್ರೆ ಗೌರವಯುತವಾಗಿ ನಾವು ಮಾತಾಡ್ಸಲ್ವಾ? ನಮ್ ಗೌರವಯುತವಾಗಿ ಮಾತಾಡ್ತಾರೆ. ಏನ್ ವಿಚಾರ ಕೇಳ್ಬೇಕು. ಅದನ್ನ ಬಿಟ್ಟು ರೌಡಿಸಂ ಪ್ರದರ್ಶನ ಮಾಡೋದಕ್ಕೆ ನೀವೇನ್ ಇಟ್ಕೊಂಡಿದ್ದೀರಾ? ನೀವು ಏನ್ ಇಟ್ಕೊಂಡಿದ್ದೀರಾ? ರೌಡಿ ಶೀಟ್ರ ನೀವು? ಮಾತಾಡ್ಲಿ ಬಿಡ್ರಿ, ಮಾತಾಡ್ಲಿ. ಆತನಿಗೆ ನಾನೇನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಆತ ನನ್ನ ಮೇಲೆ ಇದು ಮಾಡಬಹುದು. ನಾನು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದ್ದೀನಿ, ನಾವು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದೀವ್ರಿ. ನೀವು ಬೇಕಾದ್ರೆ ನಾವೇನಾದ್ರೂ ನಿಮ್ಮನ್ನ 353 ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, ತೊಂದರೆ ಇಲ್ಲ. ಆಯ್ತಾ? ಅದಕ್ಕೆ ನಾನು ಸಾಕ್ಷಿ ಇಟ್ಕೊಂಡಿರ್ಬೋದು. ಆಯ್ತಾ? ನಾವ್ ಹೇಳ್ತೀವಿ, ಏನ್ ಬಂದಡ್ಗೆ ನಾವು ಒಳಗಡೆ ಹೋಗ್ತೀವಿ ಇಷ್ಟ ಜನ ಇದ್ದಾಗ ಕೇಳಕ್ಕೆ.